ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ವಾಕ್ ಸಮರ ಜೋರಾಗಿದೆ. ಸಚಿವ ಮಲ್ಲಿಕಾರ್ಜುನ್ ವರ್ಸಸ್ ಶಾಸಕ ಬಿಪಿ ಹರೀಶ್ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಸಚಿವರಿಗೆ ಶಾಸಕರು ಬೈದಿದ್ದು, ಶಾಸಕರ ಮಾತಿಗೆ ಸಚಿವರು ಕೌಂಟರ್ ಕೊಡೋದು ಇದೇ ಅಲ್ಲಿ ಆಗಿದೆ. ಈಗ ಸದ್ಯ ಬಿಪಿ ಹರೀಶ್ ಡಾಬರ್ ಮ್ಯಾನ್ ನಾಯಿ ಅಂತ ಮಲ್ಲಿಕಾರ್ಜುನ್ ಹೇಳಿದ್ರು. ಈಗ ಭೂ ಕಬಳಿಕೆ ವಿಚಾರದ ನೆಪದಲ್ಲಿ ಹರೀಶ್ ಕೌಂಟರ್ ಕೊಟ್ಟಿದ್ದಾರೆ. ಸಚಿವ ಮಲ್ಲಿಕಾರ್ಜುನ್ ಅವರನ್ನ ಹುಚ್ಚು ನಾಯಿಗೆ ಹೋಲಿಸಿದ್ದಾರೆ. ಆ ಹುಚ್ಚು ನಾಯಿಯನ್ನ ನಾನು ಸುಲಭವಾಗಿ ಬಿಡೋದಿಲ್ಲ ಅಂತ ಪರೋಕ್ಷವಾಗಿ ಮಲ್ಲಿಕಾರ್ಜುನ್ ಅವರನ್ನ ಹುಚ್ಚು ನಾಯಿಗೆ ಹೋಲಿಸಿದ್ದಾರೆ ಬಿಪಿ ಹರೀಶ್. ಕಾರಣ ಬಿಪಿ ಹರೀಶ್ ಅವರನ್ನ ಡಾಬರ್ ಮ್ಯಾನ್ ನಾಯಿ ಅಂತ ಹೇಳಿದ್ರು ಮಲ್ಲಿಕಾರ್ಜುನ್ ಅವರು. ಇವನೇನು ಡೋಬರ್ಮೆನ್ ನಾಯಿ ಏನೇನು ಸ್ವಲ್ಪ ಪೊಮ್ಮೇರಿನ ಅಂತಾನ ಹಂಗೆ ಗುರು ಅಂತಿರ್ಬೇಕೇನು ಯಾವಾಗಲೂ. ತೀರಾ ಒಂದು ರೀತಿ ನೀತಿ ಬಿಟ್ಟು ಹೋಗ್ಬಾರ್ದು. ಯಾವ್ದಾರ ಒಳ್ಳೆ ರೀತಿಯಿಂದ ಇರ್ಬೇಕು. ಅವ್ನು ಬಾಯಿ ಸಿಕ್ಕಂಗೆ ಮಾತಾಡ್ದ ಅವನೊಬ್ಬ ಇನ್ನೊಬ್ಬನಾರ ಜೊತೆಗೆ ಸೇರ್ಕೊಂಡಿದ್ದ ಅವನು. ಇವೆಲ್ಲವೂ ಇವು ರೈಟು ಲೆಫ್ಟು ಇವೇನು ಎ ಟೀಮಲ್ಲ, ಇದು ಬಿ ಟೀಮೇ ಎ ಟೀಮು. ಏನು ಅಧಿಕಾರಿಗಳು ಅಷ್ಟು ಸಣ್ಣ ಅಂದಾಗ ರಾಜಕೀಯ ಮಾಡಲ್ಲ. ಏನು ನನ್ನ ನೆಲ್ಗೆಗೂ ಬರಲ್ಲ, ನಮ್ಮ ಬಾಯಾಗ ಬರಲ್ಲ. ಸಣ್ಣತನ ಅವ್ರು ಮಾಡ್ತಾರಂದ್ರೆ ಊರಾಗ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಅಡ್ಡಾಡಕ್ಕೆ ಕೇಳು. ಹರಿಹರ ಕಾನ್ಸ್ಟಿಟ್ಯೂನ್ಸಿ ಒಂದು ಹೋಗಿ ಅಡ್ಡಾಡಿ ಏನೇನು ಕೆಲಸಗಳಾಗಬೇಕು. ಈಗ 25 ಕೋಟಿ ಕೊಟ್ಟಾರಲ್ಲ, ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಕೇಳು. ಪ್ಲಸ್ ಬೇರೆ ಬೇರೆ ಅವು ಬಿಟ್ಟು ಬರೀ ಇಂಥ ಸಣ್ಣವು ಇಂಥವೆಲ್ಲ ಅದು ಮಾಡಿದೆ ಇದು ಮಾಡಿದೆ ಮಾಡೋದು ಬಿಟ್ಟು ಎಲ್ಲರ ಜೊತೆಗಿದ್ದು ಮಾತಾಡ್ಕೊಂಡು ಕೆಲಸಗಳು ಮಾಡೋಕ್ಕೆ ಬಂದು ಕೆಲಸ ಕೇಳೀಗ. ಅವನೊಂದು ಮಾತು ಹೇಳಿದ್ದಾನೆ, ಹುಚ್ಚನಾಗಿ ಕಡ್ದವ್ರ ಥರ ಮಾಡ್ತಾ ಇದ್ದಾರೆ ಹರೀಶ್ ಅವರು. ನಿಜವಾಗೂ ಹುಚ್ಚನಾಯಿ ಕಡ್ದವ್ರ ಥರನೇ ನಾನು ಮಾಡ್ತಾ ಇರೋದು. ಆ ಹುಚ್ಚನಾಯಿ ಯಾರು ಅನ್ನೋದೇ ಇಂಪಾರ್ಟೆಂಟ್. ನನಗೆ ಹುಚ್ಚನಾಯಿ ಕಡ್ದಿದೆ. ಆ ಹುಚ್ಚನಾಯಿ ಯಾರು? ರಾಜ್ಯದಲ್ಲಿ ಲೂಟಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ, ರೈತರ ಆಸ್ತಿ ಕಬಳಿಸ್ತಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಹುಚ್ಚನಾಯಿ ಅದನ್ನು ದಿನೇಶ್ ಶೆಟ್ಟಿನೇ ಹೇಳಬೇಕು. ಇವತ್ತು ಆ ಹುಚ್ಚನಾಯಿನ ಸರಿ ಮಾಡ್ಬೇಕಲ್ಲ. ಕಡಿಸ್ಕೊಂಡಿರೋರು ನಾವು ಹೌದು. ಹುಚ್ಚನಾಯಿ ಹುಚ್ಚುಚ್ಚಂಗ ಆಡ್ತಾವೆ. ಹಂಗಾಗಿ ಆ ಹುಚ್ಚನಾಯಿನ ಸರಿ ಮಾಡ್ಬೇಕಲ್ಲ ಯಾರಾದರೂ. ಆ ಹುಚ್ಚನಾಯಿ ಸರಿ ಮಾಡೋಕ್ಕೆ ನಾನು ಹುಚ್ಚನಾಯಿ ಕಡಿಸ್ಕೊಂಡಿದ್ದೀನಿ. ಆ ಹುಚ್ಚನಾಯಿಯನ್ನು ಅಷ್ಟು ಸುಲಭವಾಗಿ ಬಿಡಲ್ಲ. ಆ ಹುಚ್ಚನಾಯಿಯ ಹುಚ್ಚು ಹೋಗಬೇಕು. ಆ ಹುಚ್ಚನಾಯಿಯ ಹುಚ್ಚು ಹೋಗೋ ರೀತಿಯಲ್ಲಿ ಅವ್ರ ಭ್ರಷ್ಟಾಚಾರವನ್ನು ಬಯಲಿಗಿಳಿತೀವಿ. ಈಗ ಅವನೊಂದು ಮಾತು ಹೇಳಿದ್ದಾನೆ, ಹುಚ್ಚನಾಯಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ವಾಕ್ ಸಮರ ಜೋರಾಗಿದೆ. ಸಚಿವ ಮಲ್ಲಿಕಾರ್ಜುನ್ ವರ್ಸಸ್ ಶಾಸಕ ಬಿಪಿ ಹರೀಶ್ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಸಚಿವರಿಗೆ ಶಾಸಕರು ಬೈದಿದ್ದು, ಶಾಸಕರ ಮಾತಿಗೆ ಸಚಿವರು ಕೌಂಟರ್ ಕೊಡೋದು ಇದೇ ಅಲ್ಲಿ ಆಗಿದೆ. ಈಗ ಸದ್ಯ ಬಿಪಿ ಹರೀಶ್ ಡಾಬರ್ ಮ್ಯಾನ್ ನಾಯಿ ಅಂತ ಮಲ್ಲಿಕಾರ್ಜುನ್ ಹೇಳಿದ್ರು. ಈಗ ಭೂ ಕಬಳಿಕೆ ವಿಚಾರದ ನೆಪದಲ್ಲಿ ಹರೀಶ್ ಕೌಂಟರ್ ಕೊಟ್ಟಿದ್ದಾರೆ. ಸಚಿವ ಮಲ್ಲಿಕಾರ್ಜುನ್ ಅವರನ್ನ ಹುಚ್ಚು ನಾಯಿಗೆ ಹೋಲಿಸಿದ್ದಾರೆ. ಆ ಹುಚ್ಚು ನಾಯಿಯನ್ನ ನಾನು ಸುಲಭವಾಗಿ ಬಿಡೋದಿಲ್ಲ ಅಂತ ಪರೋಕ್ಷವಾಗಿ ಮಲ್ಲಿಕಾರ್ಜುನ್ ಅವರನ್ನ ಹುಚ್ಚು ನಾಯಿಗೆ ಹೋಲಿಸಿದ್ದಾರೆ ಬಿಪಿ ಹರೀಶ್. ಕಾರಣ ಬಿಪಿ ಹರೀಶ್ ಅವರನ್ನ ಡಾಬರ್ ಮ್ಯಾನ್ ನಾಯಿ ಅಂತ ಹೇಳಿದ್ರು ಮಲ್ಲಿಕಾರ್ಜುನ್ ಅವರು. ಇವನೇನು ಡೋಬರ್ಮೆನ್ ನಾಯಿ ಏನೇನು ಸ್ವಲ್ಪ ಪೊಮ್ಮೇರಿನ ಅಂತಾನ ಹಂಗೆ ಗುರು ಅಂತಿರ್ಬೇಕೇನು ಯಾವಾಗಲೂ. ತೀರಾ ಒಂದು ರೀತಿ ನೀತಿ ಬಿಟ್ಟು ಹೋಗ್ಬಾರ್ದು. ಯಾವ್ದಾರ ಒಳ್ಳೆ ರೀತಿಯಿಂದ ಇರ್ಬೇಕು. ಅವ್ನು ಬಾಯಿ ಸಿಕ್ಕಂಗೆ ಮಾತಾಡ್ದ ಅವನೊಬ್ಬ ಇನ್ನೊಬ್ಬನಾರ ಜೊತೆಗೆ ಸೇರ್ಕೊಂಡಿದ್ದ ಅವನು. ಇವೆಲ್ಲವೂ ಇವು ರೈಟು ಲೆಫ್ಟು ಇವೇನು ಎ ಟೀಮಲ್ಲ, ಇದು ಬಿ ಟೀಮೇ ಎ ಟೀಮು. ಏನು ಅಧಿಕಾರಿಗಳು ಅಷ್ಟು ಸಣ್ಣ ಅಂದಾಗ ರಾಜಕೀಯ ಮಾಡಲ್ಲ. ಏನು ನನ್ನ ನೆಲ್ಗೆಗೂ ಬರಲ್ಲ, ನಮ್ಮ ಬಾಯಾಗ ಬರಲ್ಲ. ಸಣ್ಣತನ ಅವ್ರು ಮಾಡ್ತಾರಂದ್ರೆ ಊರಾಗ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಅಡ್ಡಾಡಕ್ಕೆ ಕೇಳು. ಹರಿಹರ ಕಾನ್ಸ್ಟಿಟ್ಯೂನ್ಸಿ ಒಂದು ಹೋಗಿ ಅಡ್ಡಾಡಿ ಏನೇನು ಕೆಲಸಗಳಾಗಬೇಕು. ಈಗ 25 ಕೋಟಿ ಕೊಟ್ಟಾರಲ್ಲ, ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಕೇಳು. ಪ್ಲಸ್ ಬೇರೆ ಬೇರೆ ಅವು ಬಿಟ್ಟು ಬರೀ ಇಂಥ ಸಣ್ಣವು ಇಂಥವೆಲ್ಲ ಅದು ಮಾಡಿದೆ ಇದು ಮಾಡಿದೆ ಮಾಡೋದು ಬಿಟ್ಟು ಎಲ್ಲರ ಜೊತೆಗಿದ್ದು ಮಾತಾಡ್ಕೊಂಡು ಕೆಲಸಗಳು ಮಾಡೋಕ್ಕೆ ಬಂದು ಕೆಲಸ ಕೇಳೀಗ.
ಅವನೊಂದು ಮಾತು ಹೇಳಿದ್ದಾನೆ, ಹುಚ್ಚನಾಗಿ ಕಡ್ದೋರ್ ಥರ ಮಾಡ್ತಾ ಇದ್ದಾರೆ ಹರೀಶ್ ಅವರು. ನಿಜವಾಗೂ ಹುಚ್ಚನಾಯಿ ಕಡ್ದೋರ್ ಥರನೇ ನಾನು ಮಾಡ್ತಾ ಇರೋದು. ಆ ಹುಚ್ಚನಾಯಿ ಯಾರು ಅನ್ನೋದೇ ಇಂಪಾರ್ಟೆಂಟ್. ನನಗೆ ಹುಚ್ಚನಾಯಿ ಕಡ್ದಿದೆ. ಆ ಹುಚ್ಚನಾಯಿ ಯಾರು? ರಾಜ್ಯದಲ್ಲಿ ಲೂಟಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ, ರೈತರ ಆಸ್ತಿ ಕಬಳಿಸ್ತಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಹುಚ್ಚನಾಯಿ ಅದನ್ನು ದಿನೇಶ್ ಶೆಟ್ಟಿನೇ ಹೇಳಬೇಕು. ಇವತ್ತು ಆ ಹುಚ್ಚನಾಯಿನ ಸರಿ ಮಾಡ್ಬೇಕಲ್ಲ. ನೀವಲ್ಲ ಸರ್, ನೋಡಿರ್ತೀರಿ, ಕಡಿಸ್ಕೊಂಡಿರೋರು ನಾವು ನೋಡಿರ್ತೀರಿ ನಾಯಿ ನೀವು. ಹೌದು, ಹುಚ್ಚನಾಯಿ ಹುಚ್ಚುಚ್ಚಂಗಾಡ್ತಾವೆ. ಹಂಗಾಗಿ ಆ ಹುಚ್ಚನಾಯಿನ ಸರಿ ಮಾಡ್ಬೇಕಲ್ಲ ಯಾರಾದರೂ. ಆ ಹುಚ್ಚನಾಯಿ ಸರಿ ಮಾಡೋಕ್ಕೆ ನಾನು ಹುಚ್ಚನಾಯಿ ಕಡಿಸ್ಕೊಂಡಿದ್ದೀನಿ. ಆ ಹುಚ್ಚನಾಯಿಯನ್ನು ಅಷ್ಟು ಸುಲಭವಾಗಿ ಬಿಡಲ್ಲ. ಆ ಹುಚ್ಚನಾಯಿಯ ಹುಚ್ಚು ಹೋಗಬೇಕು. ಆ ಹುಚ್ಚನಾಯಿಯ ಹುಚ್ಚು ಹೋಗೋ ರೀತಿಯಲ್ಲಿ ಅವ್ರ ಭ್ರಷ್ಟಾಚಾರವನ್ನು ಬಯಲಿಗಿಳಿತೀವಿ. ಈಗ ಅವನೊಂದು ಮಾತು ಹೇಳಿದ್ದಾನೆ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ವಾಕ್ ಸಮರ ಜೋರಾಗಿದೆ. ಸಚಿವ ಮಲ್ಲಿಕಾರ್ಜುನ್ ವರ್ಸಸ್ ಶಾಸಕ ಬಿಪಿ ಹರೀಶ್ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಸಚಿವರಿಗೆ ಶಾಸಕರು ಬೈದಿದ್ದು, ಶಾಸಕರ ಮಾತಿಗೆ ಸಚಿವರು ಕೌಂಟರ್ ಕೊಡೋದು, ಇದೇ ಅಲ್ಲಿ ಆಗಿದೆ. ಈಗ ಸದ್ಯ ಬಿಪಿ ಹರೀಶ್ ಡಾಬರ್ ಮ್ಯಾನ್ ನಾಯಿ ಅಂತ ಮಲ್ಲಿಕಾರ್ಜುನ್ ಹೇಳಿದ್ರು. ಈಗ ಭೂ ಕಬಳಿಕೆ ವಿಚಾರದ ನೆಪದಲ್ಲಿ ಹರೀಶ್ ಕೌಂಟರ್ ಕೊಟ್ಟಿದ್ದಾರೆ. ಸಚಿವ ಮಲ್ಲಿಕಾರ್ಜುನ್ ಅವರನ್ನ ಹುಚ್ಚು ನಾಯಿಗೆ ಹೋಲಿಸಿದ್ದಾರೆ. ಆ ಹುಚ್ಚು ನಾಯಿಯನ್ನ ನಾನು ಸುಲಭವಾಗಿ ಬಿಡೋದಿಲ್ಲ ಅಂತ ಪರೋಕ್ಷವಾಗಿ ಮಲ್ಲಿಕಾರ್ಜುನ್ ಅವರನ್ನ ಹುಚ್ಚು ನಾಯಿಗೆ ಹೋಲಿಸಿದ್ದಾರೆ ಬಿಪಿ ಹರೀಶ್. ಕಾರಣ ಬಿಪಿ ಹರೀಶ್ ಅವರನ್ನ ಡಾಬರ್ ಮ್ಯಾನ್ ನಾಯಿ ಅಂತ ಹೇಳಿದ್ರು ಮಲ್ಲಿಕಾರ್ಜುನ್ ಅವರು. ಇವನೇನು ಡೋಬರ್ಮೆನ್ ನಾಯಿ ಏನೇನು ಸ್ವಲ್ಪ ಪೊಮ್ಮೇರಿನ ಅಂತಾನ ಹಂಗೆ ಗುರು ಅಂತಿರ್ಬೇಕೇನು ಯಾವಾಗಲೂ. ತೀರಾ ಒಂದು ರೀತಿ ನೀತಿ ಬಿಟ್ಟು ಹೋಗ್ಬಾರ್ದು. ಯಾವ್ದಾರ ಒಳ್ಳೆ ರೀತಿಯಿಂದ ಇರ್ಬೇಕು. ಅವ್ನು ಬಾಯಿ ಸಿಕ್ಕಂಗೆ ಮಾತಾಡ್ದ ಅವನೊಬ್ಬ ಇನ್ನೊಬ್ಬನಾರ ಜೊತೆಗೆ ಸೇರ್ಕೊಂಡಿದ್ದ ಅವನು. ಇವೆಲ್ಲವೂ ಇವು ರೈಟು ಲೆಫ್ಟು ಇವೇನು ಎ ಟೀಮಲ್ಲ, ಇದು ಬಿ ಟೀಮೇ ಎ ಟೀಮು. ಯಾವ ಟೀಮು ಅಧಿಕಾರಿಗಳನ್ನ ನೀವೇ ಬಿಟ್ಟಿದ್ರಿ ಅಂತ ಹೇಳ್ತಾರೆ ಸರ್ ಬೆಂಗಳೂರಲ್ಲಿ. ಏನು ಅಧಿಕಾರಿಗಳು? ಪೊಲೀಸ್ ಕೇಸ್ ಮಾಡಕ್ಕೆ ಹೇಳಿ ಅರೆಸ್ಟ್ ಮಾಡ್ಸಕ್ಕೆಲ್ಲ ನೀವು ಹೇಳಿದ್ರೆ ನಾನು ಅಷ್ಟು ಸಣ್ಣ ಅಂದಾಗ ರಾಜಕೀಯ ಮಾಡಲ್ಲ. ಏನು ನನ್ನ ನೆಲ್ಗೆಗೂ ಬರಲ್ಲ, ನಮ್ಮ ಬಾಯಾಗ ಬರಲ್ಲ. ಸಣ್ಣತನ ಅವ್ರು ಮಾಡ್ತಾರಂದ್ರೆ ಊರಾಗ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಅಡ್ಡಾಡಕ್ಕೆ ಕೇಳು. ಹರಿಹರ ಕಾನ್ಸ್ಟಿಟ್ಯೂನ್ಸಿ ಒಂದು ಹೋಗಿ ಅಡ್ಡಾಡಿ ಏನೇನು ಕೆಲ್ಸಗಳಾಗಬೇಕು. ಈಗ 25 ಕೋಟಿ ಕೊಟ್ಟಾರಲ್ಲ, ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಕೇಳು. ಪ್ಲಸ್ ಬೇರೆ ಬೇರೆ ಅವು ಬಿಟ್ಟು ಬರೀ ಇಂಥ ಸಣ್ಣವು ಇಂಥವೆಲ್ಲ ಅದು ಮಾಡಿದೆ ಇದು ಮಾಡಿದೆ ಮಾಡೋದು ಬಿಟ್ಟು ಎಲ್ಲರ ಜೊತೆಗಿದ್ದು ಮಾತಾಡ್ಕೊಂಡು ಕೆಲಸಗಳು ಮಾಡೋಕ್ಕೆ ಬಂದು ಕೆಲಸ ಕೇಳು. ಈಗ ಅವನೊಂದು ಮಾತು ಹೇಳಿದ್ದಾನೆ, ಹುಚ್ಚನಾಯಿ ಕಡ್ದೋರ್ ಥರ ಮಾಡ್ತಾ ಇದ್ದಾರೆ ಹರೀಶ್ ಅವರು. ನಿಜವಾಗೂ ಹುಚ್ಚನಾಯಿ ಕಡ್ದೋರ್ ಥರನೇ ನಾನು ಮಾಡ್ತಾ ಇರೋದು. ಆ ಹುಚ್ಚನಾಯಿ ಯಾರು ಅನ್ನೋದೇ ಇಂಪಾರ್ಟೆಂಟ್. ನನಗೆ ಹುಚ್ಚನಾಯಿ ಕಡ್ದಿದೆ. ಆ ಹುಚ್ಚನಾಯಿ ಯಾರು? ರಾಜ್ಯದಲ್ಲಿ ಲೂಟಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ, ರೈತರ ಆಸ್ತಿ ಕಬಳಿಸ್ತಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಹುಚ್ಚನಾಯಿ ಅದನ್ನು ದಿನೇಶ್ ಶೆಟ್ಟಿನೇ ಹೇಳಬೇಕು. ಇವತ್ತು ಆ ಹುಚ್ಚನಾಯಿನ ಸರಿ ಮಾಡ್ಬೇಕಲ್ಲ. ನೀವಲ್ಲ ಸರ್, ನೋಡಿರ್ತೀರಿ, ಕಡಿಸ್ಕೊಂಡಿರೋರು ನಾವು ನೋಡಿರ್ತೀರಿ ನಾಯಿ ನೀವು. ಹೌದು, ಹುಚ್ಚನಾಯಿ ಹುಚ್ಚುಚ್ಚಂಗಾಡ್ತಾವೆ. ಹಂಗಾಗಿ ಆ ಹುಚ್ಚನಾಯಿನ ಸರಿ ಮಾಡ್ಬೇಕಲ್ಲ ಯಾರಾದರೂ. ಆ ಹುಚ್ಚನಾಯಿ ಸರಿ ಮಾಡೋಕ್ಕೆ ನಾನು ಹುಚ್ಚನಾಯಿ ಕಡಿಸ್ಕೊಂಡಿದ್ದೀನಿ. ಆ ಹುಚ್ಚನಾಯಿಯನ್ನು ಅಷ್ಟು ಸುಲಭವಾಗಿ ಬಿಡಲ್ಲ. ಆ ಹುಚ್ಚನಾಯಿಯ ಹುಚ್ಚು ಹೋಗಬೇಕು. ಆ ಹುಚ್ಚನಾಯಿಯ ಹುಚ್ಚು ಹೋಗೋ ರೀತಿಯಲ್ಲಿ ಅವ್ರ ಭ್ರಷ್ಟಾಚಾರವನ್ನು ಬಯಲಿಗಿಳಿತೀವಿ. ಈಗ ಅವನೊಂದು ಮಾತು ಹೇಳಿದ್ದಾನೆ, ಹುಚ್ಚ